ಸ್ನೇಹಿತರೆ, ನಿಮಗೆ ಗೊತ್ತಾ ಸೀಕ್ರೆಟ್ ಆಗಿ ಇರಬೇಕಾದಂತ ನಿಮ್ಮ ಪಾಸ್ವರ್ಡ್ಸ್ ಎಲ್ಲ ಈಗಾಗಲೇ ಇಂಟರ್ನೆಟ್ ಅಲ್ಲಿ ಲೀಕ್ ಆಗಿದೆ ಅಂತ? ತಮಾಷೆ ಮಾಡ್ತಿಲ್ಲ ಸ್ನೇಹಿತರೆ, ಇದು ಸೀರಿಯಸ್ ಮ್ಯಾಟರ್. ಈ ವಿಡಿಯೋ ನೋಡ್ತಿರೋ 70 to 80% ಜನರ ಪಾಸ್ವರ್ಡ್ಸ್ ಆಲ್ರೆಡಿ ಲೀಕ್ ಆಗಿ ಹೋಗಿದೆ. ನಿಮ್ಮ ಆಪಲ್, ಗೂಗಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪಾಸ್ವರ್ಡ್ಸ್ ಎಲ್ಲ ಈಗಾಗಲೇ ಹ್ಯಾಕರ್ ಕೈ ಸೇರಾಗಿದೆ. ಈಗ ಹ್ಯಾಕರ್ ಈ ಡೇಟಾನ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಸ್ನೇಹಿತರೆ, ಕೆಲ ದಿನಗಳ ಹಿಂದಷ್ಟೇ ಸುಮಾರು 16 ಬಿಲಿಯನ್ ಅಂದ್ರೆ 16 ಕೋಟಿಗಿಂತ ಜಾಸ್ತಿ ಪಾಸ್ವರ್ಡ್ಸ್ ಬ್ರೀಚ್ ಆಗಿದೆ ಅಂತ ವರದಿ ಬರ್ತಿದೆ. ಕೆಲವು ನ್ಯೂಸ್ ವೆಬ್ಸೈಟ್ ಗಳ ಪ್ರಕಾರ ಇದು ಜಗತ್ತಿನ ಇತಿಹಾಸದಲ್ಲೇ ಲಾರ್ಜೆಸ್ಟ್ ಡೇಟಾ ಬ್ರೀಚ್ ಅಂತೆ. ಈಗ ನಿಮ್ ಮನಸ್ಸಲ್ಲಿ ಬರ್ತಿರೋ ಪ್ರಶ್ನೆ, ನನ್ನ ಅಕೌಂಟ್ ಪಾಸ್ವರ್ಡ್ ಕೂಡ ಲೀಕ್ ಆಗಿದೆಯಾ ಇಲ್ವೋ? ಅಕಸ್ಮಾತ್ ಆಗಿದ್ರೆ ಅದನ್ನ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ನಮ್ಮ ಅಕೌಂಟ್ ನ ಹ್ಯಾಕರ್ ಇಂದ ಬಚಾವ್ ಮಾಡ್ಕೊಳ್ಳೋದು ಹೇಗೆ? ನಮ್ಮ ಡೇಟಾ ಇನ್ನೊಮ್ಮೆ ಬ್ರೀಚೇ ಆಗದ ರೀತಿ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಳೋದು ಹೇಗೆ? ಇದಕ್ಕೆಲ್ಲ ಉತ್ತರ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ಸೈಬರ್ ನ್ಯೂಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು 2025 ಸ್ಟಾರ್ಟಿಂಗ್ ಇಂದ ಡೇಟಾ ಬ್ರೀಚ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಬರ್ತಿದ್ದಾರೆ. ಇವರಿಗೆ 2025 ಜೂನ್ ತಿಂಗಳಲ್ಲಿ ಸಿಕ್ಕಿದ್ದೆ ಈ 30 ಡಿಫರೆಂಟ್ ಎಕ್ಸ್ಪೋಸ್ ಡಾಟಾ ಸೆಟ್ಸ್. ಈ ಡೇಟಾ ಸೆಟ್ಸ್ ಯಾವುದೇ ಪಾಸ್ವರ್ಡ್ಸ್ ಅಂಡ್ ಎನ್ಕ್ರಿಪ್ಷನ್ ಇಂದ ಸೆಕ್ಯೂರ್ ಆಗಿರಲಿಲ್ಲ. ಪ್ಲಸ್ ಇದು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಳೋ ತರ ಇತ್ತು. ಇದೇ 30 ಡೇಟಾ ಸೆಟ್ ಅಲ್ಲಿ ಸಿಕ್ಕಿದ್ದು ಈ 16 ಬಿಲಿಯನ್ ಲಾಗಿನ್ ಕ್ರೆಡೆನ್ಶಿಯಲ್ಸ್. Cyber breach has sent shockwaves across the globe. An estimated 16 billion passwords have reportedly been compromised. ಸ್ನೇಹಿತರೆ, ಈಗ ಲೀಕ್ ಆಗಿರೋ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇಂದ ನಿಮ್ ಜೀವನಕ್ಕೆ ಎಷ್ಟು ಡೇಂಜರ್ ಆಗಬಹುದು ಅಂದ್ರೆ, ನಿಮ್ಮ ವೈಯಕ್ತಿಕ ಮಾಹಿತಿನೆಲ್ಲ ಕದ್ದು ಇದನ್ನ ಎಲ್ಲಿ ಬೇಕಾದ್ರೂ ಮಿಸ್ಯೂಸ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೆ ಅಂಡ್ ಫ್ರೆಂಡ್ಸ್ಗೆ ಬ್ಲಾಕ್ ಮೇಲ್ ಮಾಡಬಹುದು. ನಿಮ್ಮ ಫೈನಾನ್ಷಿಯಲ್ ಅಕೌಂಟ್ ನ ಆಕ್ಸೆಸ್ ಮಾಡಿ ನಿಮ್ಮ ಡೇಟಾನೆಲ್ಲ ಡಾರ್ಕ್ ವೆಬ್ ಅಲ್ಲಿ ಮಾರಬಹುದು, ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಬ್ಲಾಕ್ ಮೇಲ್ ಮಾಡಿ ನಿಮ್ಮಿಂದ ಹಣ ಕದಿಬಹುದು. ಸೊ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನಾನು ಏನ್ ಹೇಳಕ್ ಹೋಗ್ತಿದ್ದೀನೋ ಅದನ್ನ ಕರೆಕ್ಟ್ ಆಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರಿಗ್ ಗೊತ್ತು, ನಿಮ್ ಡೇಟಾನ ಕರೆಕ್ಟ್ ಆಗಿ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ ಅಕೌಂಟ್ ಅಲ್ಲಿರೋ ಪರ್ಸನಲ್ ಫೋಟೋಸ್ನೆಲ್ಲ ಹೊರಗೆ ತೆಗೆದು ಎಲ್ಲೆಲ್ಲೋ ಅಪ್ಲೋಡ್ ಮಾಡಿ ನಿಮ್ ಕುಟುಂಬದ ನೆಮ್ಮದಿನೆಲ್ಲ ಹಾಳು ಮಾಡಬಹುದು. ಇಷ್ಟು ವರ್ಷ ಬೆವರಿಸಿ ದುಡಿದ ದುಡ್ಡನ್ನ ಕ್ಷಣಾರ್ಧದಲ್ಲೇ ಖಾಲಿ ಮಾಡಬಹುದು. ಸೊ ಅಲರ್ಟ್ ಆಗಿ ನೋಡಿ. ಅಂಡ್ ಸ್ಮಾರ್ಟ್ ಫೋನ್ ನ ಕರೆಕ್ಟ್ ಆಗಿ ಯೂಸ್ ಮಾಡೋಕೆ ಬರ್ದಿರುವಂತ ವಯಸ್ಸಾದ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ ಈ ವಿಡಿಯೋನ ತೋರಿಸಿ ಅಂಡ್ ಶೇರ್ ಮಾಡಿ. ಯಾಕಂದ್ರೆ ಸ್ಮಾರ್ಟ್ ಫೋನ್ ನ ಎಲ್ಲ ಯೂಸ್ ಮಾಡ್ತಾರೆ, ಆದ್ರೆ ಸೇಫ್ ಆಗಿ ಯೂಸ್ ಮಾಡೋಕೆ ಎಲ್ರಿಗೂ ಬರಲ್ಲ. ಸ್ನೇಹಿತರೆ, ಹ್ಯಾಕರ್ಸ್ ನಿಮ್ ಪಾಸ್ವರ್ಡ್ ನ ಕದಿಯೋಕೆ ಸಾಮಾನ್ಯವಾಗಿ ಈ 4 ಮೆಥಡ್ ನ ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಅಂಡ್ ಮೋಸ್ಟ್ ಕಾಮನ್ ಒನ್, ಫಿಶಿಂಗ್. ಗಾಣಕ್ಕೆ ಎರೆಹುಳ ಕಟ್ಟಿ ಮೀನಿಗೆ ಎರೆಹುಳದ ರುಚಿ ತೋರಿಸಿ ಮೀನನ್ನ ಹಿಡಿಯೋ ರೀತಿನೇ ಹ್ಯಾಕರ್ಸ್ ನಿಮ್ಮ ಇಮೇಲ್, ವಾಟ್ಸ್ಆಪ್ ಮೆಸೇಜ್ ಅಂಡ್ SMS ಥ್ರೂ ನಿಮ್ ಲಾಗಿನ್ ಕ್ರೆಡೆನ್ಶಿಯಲ್ಸ್ ನ ನೀವೇ ಅವರಿಗೆ ಕೊಡೋ ರೀತಿ ಮಾಡ್ಕೋತಾರೆ. ನೀವು ಯೋಚನೆ ಮಾಡ್ತಿರ್ಬೋದು, ಇದೇಂಗ್ ಸಾಧ್ಯ ಗುರು ಅಂತ. ಹೇಳ್ತೀನಿ. ನೀವು ಕೆಲವೊಮ್ಮೆ ನಿಮ್ಮ ಇಮೇಲ್ ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ಈ ರೀತಿ ಇನ್ಸ್ಟಾಗ್ರಾಮ್ ಇಂದ, ಫೇಸ್ಬುಕ್ ಇಂದ ಬಂದಿರೋಂತ ಇಮೇಲ್ ನ ನೋಡಿರ್ತೀರಾ. ಇದರಲ್ಲಿ ನಿಮ್ಮ ಅಕೌಂಟ್ಗೆ ಬ್ಲೂ ಟಿಕ್ ಕೊಡ್ತೀವಿ, ಇದರಿಂದ ನಿಮ್ಮ ಅಕೌಂಟ್ ಅಥೆಂಟಿಕೇಟೆಡ್ ಆಗುತ್ತೆ ಅಂಡ್ ನಿಮ್ಮ ಅಕೌಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗುತ್ತೆ ಅಂತ ಕಳಿಸಿರ್ತಾರೆ. ಜಸ್ಟ್ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ನ ಆಡ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಕಳಿಸಿರ್ತಾರೆ. ನೀವು ಬ್ಲೂ ಟಿಕ್ ಸಿಗುತ್ತೆ ಅಂತ ಅವ್ರು ಹೇಳಿರೋದೆಲ್ಲ ಮಾಡಿ ಬ್ಲೂ ಟಿಕ್ ಆಗಿ ಕಾಯ್ಕೊಂಡು ಕೊಡ್ತೀರಾ. ಆದ್ರೆ ಇದೊಂದು ಫೇಕ್ ಮೇಲ್ ಐಡಿ ಆಗಿರುತ್ತೆ. ಇದನ್ನ ಯಾವುದೇ ಫೇಸ್ಬುಕ್ ಅವ್ರ ಇನ್ಸ್ಟಾಗ್ರಾಮ್ ಇಂದ ಕಳಿಸಿರಲ್ಲ, ಹ್ಯಾಕರ್ ಕಳಿಸಿರ್ತಾನೆ. ನೀವು ಬಟನ್ ಕ್ಲಿಕ್ ಮಾಡಿ ನಿಮ್ ಲಾಗಿನ್ ಐಡಿನ ಫಿಲ್ ಮಾಡ್ತಿರಲ್ಲ, ಆ ವೆಬ್ ಪೇಜ್ ಕೂಡ ಫೇಕೆ ಆಗಿರುತ್ತೆ. ನೀವು ಇಲ್ಲಿ ಏನೇನ್ ಎಂಟರ್ ಮಾಡ್ತೀರಾ ಹ್ಯಾಕರ್ ಕೈಗೆ ಸೇರ್ತಾ ಹೋಗುತ್ತೆ. ಇದೇ ರೀತಿ ನಿಮ್ ಮೊಬೈಲ್ಗೂ ಕೆಲವೊಮ್ಮೆ SBI ಇಂದ ಕಳಿಸಿರೋ ತರ ಅಥವಾ ಬೇರೆ ಬೇರೆ ಬ್ಯಾಂಕ್ ಕಡೆಯಿಂದ ಕಳಿಸಿರೋ ತರ SMS ಬಂದಿರುತ್ತೆ. ಅದರಲ್ಲಿ ನಿಮ್ಮ ಅಕೌಂಟ್ ನ ಟೆಂಪರರಿಲಿ ಸಸ್ಪೆಂಡ್ ಮಾಡಿದೀವಿ, ಮತ್ತೆ ರಿಆಕ್ಟಿವ್ ಮಾಡ್ಬೇಕಂದ್ರೆ ಕೆಳಗೆ ಕೊಟ್ಟಿರೋ ಲಿಂಕ್ ನ ಒತ್ತಿ ಈಗಲೇ ಲಾಗಿನ್ ಆಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ. ಇಂತಹ ಮೆಸೇಜ್ ನೋಡಿದ ತಕ್ಷಣ ನಿಮ್ಗೆ ಶಾಕ್ ಆಗಿ ತಕ್ಷಣ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಮಾಡ್ಕೊಳ್ಳಕ್ಕೆ ಮುಂದಾಗ್ತೀರಾ. ಸ್ನೇಹಿತರೆ, ನೀವ್ ಎಡುವುದು ಇಲ್ಲೇನೆ. ನೀವು ಈ ಲಿಂಕ್ ನ ಕರೆಕ್ಟ್ ಆಗಿ ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಫೇಕಾ ಅಥವಾ ಒರಿಜಿನಲ್ ಅಂತ. ಅಕಸ್ಮಾತ್ ಗಮನಿಸದೆ ಲಿಂಕ್ ಒತ್ತಿ ಲಾಗಿನ್ ಕ್ರೆಡೆನ್ಶಿಯಲ್ ಫಿಲ್ ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಅಕೌಂಟ್ ನ ಫುಲ್ ಮಾಹಿತಿ ಹ್ಯಾಕರ್ ಕೈ ಸೇರುತ್ತೆ. ಫಿಶಿಂಗ್ ನ ಈ ಟೆಕ್ನಿಕ್ ಮನುಷ್ಯನ ಸೈಕಾಲಜಿ ಮೇಲೆ ಅಟ್ಯಾಕ್ ಮಾಡಿ ಶಾಕ್ ಕೊಟ್ಟಿ ನಿಮ್ಮಿಂದನೇ ಡೇಟಾನ ತಗೊಳ್ಳುವಂತ ಕಾಮನ್ ಟೆಕ್ನಿಕ್ ಆಗಿದೆ. ಇದರಿಂದ ನೀವು ಬಚಾವ್ ಆಗಬೇಕು ಅಂದ್ರೆ ಯಾವುದೇ SMS, ವಾಟ್ಸ್ಆಪ್ ಮೆಸೇಜ್ ಆರ್ ಇಮೇಲ್ಗೆ ಬಂದಿರೋ ಲಿಂಕ್ ನ ಕ್ರಾಸ್ ವೆರಿಫೈ ಮಾಡದೆ ಕ್ಲಿಕ್ ಮಾಡಬೇಡಿ. ವೆರಿಫೈ ಮಾಡ್ಕೋಬೇಕು ಅಂದ್ರೆ ಆ ಕಂಪನಿಯ ಮೇಲ್ ಐಡಿನ ಗೂಗಲ್ ಇಂದ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಟೆಕ್ನಿಕ್ ಅಂದ್ರೆ ಅದು ಕ್ರೆಡೆನ್ಶಿಯಲ್ ಸ್ಟಫಿಂಗ್. ಇದರಲ್ಲಿ ಹ್ಯಾಕರ್ಸ್ ಹಿಂದೆ ಎಂದಾದ್ರೂ ಡೇಟಾನ ಯಾರಾದ್ರೂ ಕದ್ದಿದಾರಾ, ಅದನ್ನ ಡಾರ್ಕ್ ವೆಬ್ ಅಲ್ಲಿ ಮಾರಾಟಕ್ಕೆ ಇಟ್ಟಿದಾರಾ ಅಂತ ಚೆಕ್ ಮಾಡಿ ಸಿಕ್ರೆ ಅದನ್ನ ಬಳಸ್ಕೋತಾರೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ 16 ಬಿಲಿಯನ್ ಡೇಟಾ ಲೀಕ್ ಆಗಿದೆಯಲ್ಲ, ಅದೇ ತರ ಇದರಲ್ಲಿ ಸಿಕ್ಕಷ್ಟು ಡೇಟಾನ ತಗೊಂಡು ಫೋನ್ ನಂಬರ್, ಮೇಲ್ ಐಡಿ, ಪಾಸ್ವರ್ಡ್ನೆಲ್ಲ ತಗೊಂಡು ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ಬೇರೆ ವೆಬ್ಸೈಟ್ಗೆ ಪಾಸ್ವರ್ಡ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅದನ್ನೇ ಸ್ವಲ್ಪ ಆಲ್ಟರ್ ಮಾಡಿ ಟ್ರೈ ಮಾಡ್ತಾರೆ. ಇದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತಾರೆ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇದು ವರ್ಕ್ ಕೂಡ ಆಗುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಬೇರೆ ಬೇರೆ ಅಕೌಂಟ್ ಗಳಿಗೆ ಬೇರೆ ಬೇರೆ ಪಾಸ್ವರ್ಡ್ ಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಸೇಮ್ ಪಾಸ್ವರ್ಡ್ ನ ಯೂಸ್ ಮಾಡಿರ್ತಾರೆ.
ಮ್ಯಾಕ್ಸ್ ಟು ಮ್ಯಾಕ್ಸ್ ಚೂರು ಆಲ್ಟರ್ ಮಾಡಿ ಇಟ್ಟಿರ್ತಾರಷ್ಟೇ. ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಪ್ರತಿ ಅಕೌಂಟ್ಗೂ ನೀವು ಬೇರೆ ಬೇರೆ ಪಾಸ್ವರ್ಡ್ ಇಟ್ಟಿರಬೇಕು. ಅದೇನ್ ಗುರು, ನನ್ನ ಹತ್ರ ಸೋಷಿಯಲ್ ಮೀಡಿಯಾ, ಫೈನಾನ್ಷಿಯಲ್, ಪರ್ಸನಲ್, ಬ್ಯಾಂಕ್ ಅಕೌಂಟ್ ಅಂತ 100 ಅಕೌಂಟ್ ಇದಾವೆ, ಅದ್ರ ಪಾಸ್ವರ್ಡ್ನೆಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೂ ಒಂದು ಸುಲಭ ದಾರಿ ಇದೆ. ಮುಂದೆ ಹೇಳ್ತೀನಿ, ಕೊನೆವರೆಗೂ ನೋಡಿ. ಈಗ ನೋಡೋಣ ಥರ್ಡ್ ಮೋಸ್ಟ್ ಕಾಮನ್ ಟೆಕ್ನಿಕ್ ಕಾಲ್ಡ್ ಪಾಸ್ವರ್ಡ್ ಸ್ಪ್ರೇಯಿಂಗ್. ಇದರಲ್ಲಿ ಹ್ಯಾಕರ್ಸ್ ಒಂದೇ ಕಾಮನ್ ಪಾಸ್ವರ್ಡ್ ನ ಹಲವಾರು ಯೂಸರ್ ಐಡಿಗೆ ಹಾಕಿ ಲಾಗಿನ್ ಆಗೋಕೆ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್ ಆಗಿ ಒಂದು ಗವರ್ಮೆಂಟ್ ಆರ್ಗನೈಸೇಷನ್ ಇದೆ ಅನ್ಕೊಳ್ಳಿ, ಅದರಲ್ಲಿರೋ ಸಾವಿರಾರು ಎಂಪ್ಲಾಯೀಸ್ ನ ಮೇಲ್ ಐಡಿಗೆ ಈ ಕಾಮನ್ ಪಾಸ್ವರ್ಡ್ ನ ಹಾಕಿ ಚೆಕ್ ಮಾಡ್ತಾರೆ. ಅದರಲ್ಲಿ 1 ಅಥವಾ 10, 20 ಎಷ್ಟು ಅಕೌಂಟ್ಗೆ ಬೇಕಾದ್ರೂ ಆಕ್ಸೆಸ್ ಆಗ್ಬೋದು. ಇದು ಎಷ್ಟು ಎಂಪ್ಲಾಯೀಸ್ ಈ ಕಾಮನ್ ಪಾಸ್ವರ್ಡ್ ನ ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನ ನೆನ್ಪಿಟ್ಕೊಳ್ಳೋಕ್ ಕಷ್ಟ ಅಂತ ಈ ತರ ಕಾಮನ್ ಪಾಸ್ವರ್ಡ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ಕೆಲವು ಎಕ್ಸಾಂಪಲ್ ಅಂದ್ರೆ 1 2 3 4 5 6, ಪಾಸ್ವರ್ಡ್ 23, ಇಂಡಿಯಾ 23 ಎಕ್ಸೆಟ್ರಾ. ಈ ಮೆಥಡ್ ತುಂಬಾ ಫೇಮಸ್ ಅಂಡ್ ಈಸಿ, ಯಾಕಂದ್ರೆ ಇದರಲ್ಲಿ ಫಿಶಿಂಗ್ ಮಾಡೋ ಅವಶ್ಯಕತೆನೂ ಇಲ್ಲ, ಡಾರ್ಕ್ ವೆಬ್ ಇಂದ ಕ್ರೆಡೆನ್ಷಿಯಲ್ ನ ಬೈ ಮಾಡೋ ಅವಶ್ಯಕತೆನೂ ಇರಲ್ಲ. ಫೋರ್ತ್ ಕಾಮನ್ ಟೆಕ್ನಿಕ್ ಅಂದ್ರೆ ಅದು ಬ್ರೂಟ್ ಫೋರ್ಸ್. ಇದರಲ್ಲಿ ಹ್ಯಾಕರ್ಸ್ ಡಿಫ್ರೆಂಟ್ ಪಾಸ್ವರ್ಡ್ ಹಾಕಿ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್, ಒಂದು 3 ಡಿಜಿಟ್ ಲಾಕ್ ಇರುವಂತ ಸೂಟ್ ಕೇಸ್ ನ ತೆಗಿಯೋಕೆ ಆತ ಯೂಸ್ ಮಾಡಬೇಕಾಗಿರೋದು ಕೇವಲ 1000 ಕಾಂಬಿನೇಷನ್ ಅಷ್ಟೇ, 000 ಇಂದ 999 ವರೆಗೂ. ಜಸ್ಟ್ ಫ್ಯೂ ಅವರ್ಸ್ ಟ್ರೈ ಮಾಡಿದ್ರೆ ಇದರಲ್ಲಿ ಒಂದು ಕಾಂಬಿನೇಷನ್ ಗೆ ಸೂಟ್ ಕೇಸ್ ಓಪನ್ ಆಗುತ್ತೆ. ಈ ಟೆಕ್ನಿಕ್ ನ ಬ್ರೂಟ್ ಫೋರ್ಸ್ ಅಂತ ಕರೀತಾರೆ. ಇದೇ ರೀತಿ ನಿಮ್ಮ ಅಕೌಂಟ್ ನ ಪಾಸ್ವರ್ಡ್ ಕೂಡ ಅನ್ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಟೆಕ್ನಿಕ್ ಅಲ್ಲಿ ಹ್ಯಾಕರ್ಸ್ ಖುದ್ದು ಎಲ್ಲಾ ಕಾಂಬಿನೇಷನ್ ನ ಟೈಪ್ ಮಾಡ್ಕೊಂಡು ಕೂರಲ್ಲ, ಅದಕ್ಕೆ ಅಂತಾನೆ ಒಂದು ಸ್ಪೆಷಲೈಸ್ ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿ ರನ್ ಮಾಡ್ತಾರೆ. ಇದು ಕೆಲವೇ ಸೆಕೆಂಡ್ ಗಳಲ್ಲಿ ಲಕ್ಷಾಂತರ ಕಾಂಬಿನೇಷನ್ ನ ಹಾಕಿ ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡುತ್ತೆ. ಈ ಸಾಫ್ಟ್ವೇರ್ ನಿಮ್ ಪಾಸ್ವರ್ಡ್ ನ ಎಷ್ಟು ಬೇಗ ಕಂಡುಹಿಡಿಯುತ್ತೆ ಅನ್ನೋದು ನಿಮ್ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, 4 ಡಿಜಿಟ್ ಇರೋ ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡೋಕೆ ತುಂಬಾ ಸುಲಭ, 5 ಡಿಜಿಟ್ ಸ್ವಲ್ಪ ಕಷ್ಟ, 6 ಡಿಜಿಟ್ ಇನ್ನೂ ಕಷ್ಟ. ಅದೇ ರೀತಿ ಜಾಸ್ತಿ ಡಿಜಿಟ್ ನ ಯೂಸ್ ಮಾಡೋದಷ್ಟು ಸಾಫ್ಟ್ವೇರ್ ಗೆ ಕ್ರ್ಯಾಕ್ ಮಾಡೋಕೆ ಕಷ್ಟ ಆಗ್ತಾ ಹೋಗುತ್ತೆ. ಈಗಿರೋ ಪ್ರಶ್ನೆ, ಇದರಿಂದ ಬಚಾವ್ ಆಗೋದು ಹೇಗೆ? 100 ಡಿಜಿಟ್ ಇರುವಂತ ಪಾಸ್ವರ್ಡ್ ನ ಇಡಬೇಕಾ? ಇಟ್ರೆ ಅದನ್ನ ನೆನ್ಪಿಟ್ಕೊಳ್ಳೋದಾದ್ರೂ ಹೇಗೆ? ಪ್ರತಿ ಸಾರಿ ಯೂಸ್ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂದ್ರೆ ನೀವು ಸ್ಟ್ರಾಂಗ್ ಅಂಡ್ ವೀಕ್ ಪಾಸ್ವರ್ಡ್ ನ ಹಿಂದಿರೋ ಸೈನ್ಸ್ ಬಗ್ಗೆ ತಿಳ್ಕೋಬೇಕು. ಪಾಸ್ವರ್ಡ್ ಸ್ಟ್ರೆಂತ್ ನ ಇಲ್ಲಿ ಎಂಟ್ರೋಪಿ ಅನ್ನೋ ಟರ್ಮ್ ಅಲ್ಲಿ ಅಳಿತಾರೆ. ಇಲ್ಲಿ ಎಂಟ್ರೋಪಿ ಅಂದ್ರೆ ದ ಡಿಗ್ರಿ ಆಫ್ ರ್ಯಾಂಡಮ್ನೆಸ್ ಅಂತ ಅರ್ಥ. ಅಂದ್ರೆ ನಿಮ್ ಪಾಸ್ವರ್ಡ್ ಎಷ್ಟು ರ್ಯಾಂಡಮ್ ಇದೆ, ಎಷ್ಟು ಯೂನಿಕ್ ಇದೆ, ಎಷ್ಟು ಅನ್ಪ್ರೆಡಿಕ್ಟಬಲ್ ಇದೆ ಅಂಡ್ ಎಷ್ಟು ಉದ್ದ ಇದೆ ಅಂತ ಅಳಿಯೋದು. ಇದರಲ್ಲಿ ನೀವು ಯಾವ್ಯಾವ ಆಲ್ಫಾಬೆಟ್ ಕೇಸ್ ಯೂಸ್ ಮಾಡಿದೀರಾ, ನಂಬರ್ ಯೂಸ್ ಮಾಡಿದೀರಾ, ಚಿಹ್ನೆನ ಯೂಸ್ ಮಾಡಿದೀರಾ ಅನ್ನೋ ಆಧಾರದ ಮೇಲೆ ನಿಮ್ಮ ಪಾಸ್ವರ್ಡ್ ನ ಎಂಟ್ರೋಪಿ ಮೆಜರ್ ಮಾಡ್ತಾರೆ. ಎಕ್ಸಾಂಪಲ್, ನೀವು ಬರೀ ಕಿಂಗ್ ಅಂತ ಸ್ಮಾಲ್ ಲೆಟರ್ ಅಲ್ಲಿ ಪಾಸ್ವರ್ಡ್ ನ ಇಟ್ರೆ ಅದರ ಎಂಟ್ರೋಪಿ ಕೇವಲ 26 ಅಷ್ಟೇ. ಅದೇ ನೀವು ಅಪ್ಪರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ನೆಲ್ಲ ಯೂಸ್ ಮಾಡಿದ್ರೆ ಅದರ ಎಂಟ್ರೋಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಯರ್ ಮೋರ್ ಎಂಟ್ರೋಪಿ ಮೀನ್ಸ್ ಮೋಸ್ಟ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಅರ್ಥ. ಇಲ್ಲಿ 50 ಬಿಟ್ ಗಿಂತ ಕಡಿಮೆ ಎಂಟ್ರೋಪಿನ ವೀಕೆಸ್ಟ್ ಪಾಸ್ವರ್ಡ್ ಅಂತ, 118ಕ್ಕಿಂತ ಜಾಸ್ತಿ ಇರೋ ಎಂಟ್ರೋಪಿನ ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಂಪಲ್, ಇಲ್ಲಿ ನಾನು ಯೂಸ್ ಮಾಡಿರೋ ರಾಹುಲ್ ಅನ್ನೋ ಪಾಸ್ವರ್ಡ್ ನ ಆ ಸಾಫ್ಟ್ವೇರ್ ಕೇವಲ 10 ಸೆಕೆಂಡ್ ನಲ್ಲಿ ಕಂಡುಹಿಡಿದು ಬಿಡುತ್ತೆ. ಅದಕ್ಕೆ ಜಸ್ಟ್ ನಂಬರ್ ಆಡ್ ಮಾಡಿದ್ರೆ 17 ನಿಮಿಷ ಟೈಮ್ ತಗೊಳುತ್ತೆ. ಇನ್ನ ಮುಂದೆ ಹೋಗಿ ಚಿಹ್ನೆಗಳನ್ನ ಯೂಸ್ ಮಾಡಿದ್ರೆ ಇದನ್ನ ಕ್ರ್ಯಾಕ್ ಮಾಡೋಕೆ 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಂಗಂತ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ ನಿಮ್ ಗರ್ಲ್ ಫ್ರೆಂಡ್ ಹೆಸರನ್ನ, ನಿಮ್ ಗರ್ಲ್ ಫ್ರೆಂಡ್ ನಾಯಿ ಹೆಸರನ್ನ, ನಿಮ್ ಡೇಟ್ ಆಫ್ ಬರ್ತ್ ನ ಅಥವಾ ಗಾಡಿ ನಂಬರ್ನ ಪಾಸ್ವರ್ಡ್ ಆಗಿ ಇಟ್ಕೊಳಕ್ ಹೋಗ್ಬೇಡಿ. ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತ ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕೆ ಈ 2 ಟೆಕ್ನಿಕ್ ಇದೆ, ಅದನ್ನ ಬಳಸ್ಕೊಳ್ಳಿ. ಫಸ್ಟ್ ಒನ್, ಫಸ್ಟ್ ಲೆಟರ್ ಕಾಂಬಿನೇಷನ್. ಎಕ್ಸಾಂಪಲ್, ನಿಮ್ ಮನೇಲಿರೋರ್ ಎಲ್ಲರ ಹೆಸರ ಫಸ್ಟ್ ಲೆಟರ್ ತಗೊಳ್ಳಿ. ಏಜ್ಡ್ ಪರ್ಸನ್ ಇಂದ ಸ್ಟಾರ್ಟ್ ಮಾಡಿ ಯಂಗೆಸ್ಟ್ ಕಿಡ್ ವರ್ಗೂ ತಗೊಳ್ಳಿ ಅಂಡ್ ನಿಮ್ಮ ತಂದೆ ತಾಯಿ ಮದುವೆ ಆಗಿದ್ದ ಇಯರ್ ನ ಆಡ್ ಮಾಡ್ಕೊಳ್ಳಿ. ಈ ಪಾಸ್ವರ್ಡ್ ನ ಯಾವ್ದಾದ್ರು ಪಾಸ್ವರ್ಡ್ ಸ್ಟ್ರೆಂತ್ ಟೆಸ್ಟಿಂಗ್ ವೆಬ್ಸೈಟ್ ಗೆ ಹಾಕಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇದೆ, ಇದನ್ನ ಕ್ರ್ಯಾಕ್ ಮಾಡೋಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ. ಇಲ್ಲಿ ಈ ನನ್ನ ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡೋಕೆ ಇದಕ್ಕೆ 5 ವರ್ಷ ಬೇಕಂತೆ. ಇದೇ ಪಾಸ್ವರ್ಡ್ಗೆ ನಾನಿಲ್ಲಿ ಜಸ್ಟ್ ಒಂದು ಸಿಂಬಲ್ ಆಡ್ ಮಾಡಿದ್ರೆ ಸಾಕು. ನೋಡಿ, 5 ವರ್ಷದಿಂದ 93 ವರ್ಷಕ್ಕೆ ಜಂಪ್ ಆಯ್ತು. ದಟ್ ಮೀನ್ಸ್ ಈ ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡೋಕೆ ಬ್ರೂಟ್ ಫೋರ್ಸ್ಗೆ 93 ವರ್ಷ ಬೇಕಂತೆ. ಸೆಕೆಂಡ್ ಮೆಥಡ್, ಪಾಸ್ ಫ್ರೇಸಸ್. ಇದರಲ್ಲಿ ನೀವು ಯಾವ್ದಾದ್ರು ನಿಮ್ಗೆ ಇಷ್ಟ ಆಗೋ ಅವ್ರು ಯಾವಾಗ್ಲೂ ನೆನ್ಪಿರೋ ಅಂತ 4 ಹೆಸರನ್ನ ಅವ್ರ ಆಕ್ಷನ್ ನ ತಗೊಂಡು ಅದರಿಂದ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ. ಎಕ್ಸಾಂಪಲ್, ಕ್ರಿಕೆಟ್, ಮೂವೀಸ್, ಈಟ್ ಅಂಡ್ ಸ್ಲೀಪ್. ಈ ವರ್ಡ್ಸ್ಗೆ ಯಾವುದೇ ಚೇಂಜ್ ಮಾಡದೆ, ನಂಬರ್ಸ್ ಅಂಡ್ ಸಿಂಬಲ್ಸ್ ಆಡ್ ಮಾಡದೆ ಹಾಗೆ ಪಾಸ್ವರ್ಡ್ ತರ ಯೂಸ್ ಮಾಡಿದ್ರು ಇದನ್ನ ಕ್ರ್ಯಾಕ್ ಮಾಡೋಕೆ ಬ್ರೂಟ್ ಫೋರ್ಸ್ಗೆ 6 ಇಯರ್ಸ್ ಬೇಕು. ಇನ್ ಕೇಸ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅವ್ರ ನಂಬರ್ಸ್ ನ ಯೂಸ್ ಮಾಡಿದ್ರೆ ಇದನ್ನ ಕ್ರ್ಯಾಕ್ ಮಾಡೋಕೆ ಶತಮಾನಗಳೇ ಬೇಕು. ದಟ್ ಮೀನ್ಸ್ ಯು ಹ್ಯಾವ್ ಜಸ್ಟ್ ಕ್ರಿಯೇಟೆಡ್ ಅ ಅನ್ಬ್ರೇಕಬಲ್ ಪಾಸ್ವರ್ಡ್. ಇದ್ರ ಜೊತೆಗೆ ಯಾವಾಗ್ಲೂ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ನ ಆನ್ ಮಾಡ್ಕೊಂಡಿರಿ. ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಅಂದ್ರೆ ಸೇ ಹ್ಯಾಕರ್ ನಿಮ್ ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ನು ಹೇಗೋ ಗೆಸ್ ಮಾಡ್ಬಿಟ್ಟ ಅಂದ್ರೂ ಅವನಿಗೆ ಆಕ್ಸೆಸ್ ಸಿಗಲ್ಲ. ಯಾಕಂದ್ರೆ ಇಲ್ಲಿ ನೀವಿಟ್ಟಿರೋ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್, ಐ ಮೀನ್ ಸೆಕೆಂಡ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ.
ಲೈಕ್ ನಿಮ್ ಫಿಂಗರ್ ಪ್ರಿಂಟ್ ಆರ್ ಪಿನ್ ಕೋಡ್ ಆರ್ OTP ಎಕ್ಸೆಟ್ರಾ. ಸ್ನೇಹಿತರೆ, ಈಗ ನಿಮ್ ಮೈಂಡ್ ಅಲ್ಲಿ ಓಡ್ತಿರುವಂತ ಕೊನೆ ಪ್ರಶ್ನೆ, ನಮ್ ಪಾಸ್ವರ್ಡ್ ಕೂಡ ಲೀಕ್ ಆಗಿದೆಯೋ ಇಲ್ವೋ ಅಂತ ಗೊತ್ತು ಮಾಡ್ಕೊಳ್ಳೋದಾದ್ರೂ ಹೇಗೆ ಅಂತ ಅಲ್ವಾ? ಡೋಂಟ್ ವರಿ, ಇದನ್ನು ಹೇಳ್ಕೊಡ್ತೀನಿ. ಇದನ್ನ ಚೆಕ್ ಮಾಡೋಕೆ ನೀವು ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಫೋನ್ ನಂಬರ್ ಆರ್ ಇಮೇಲ್ ID ಹಾಕಿ ಸಬ್ಮಿಟ್ ಕೊಡಿ. ಎಕ್ಸಾಂಪಲ್, ನಾನಿಲ್ಲಿ ನನ್ನ ಫ್ರೆಂಡ್ ನ ಮೇಲ್ ID ಹಾಕಿ ಚೆಕ್ ಮಾಡಿದಾಗ ಸಿಕ್ಕಿದ್ದು ಆತನ ಮೇಲ್ ID ಸಾರಿ ಬ್ರೀಚ್ ಆಗಿದೆ. ಲೇಟೆಸ್ಟ್ ಆಗಿ ಈ ವೆಬ್ಸೈಟ್ ನ ಮುಖಾಂತರ ಲೀಕ್ ಆಗಿದೆ ಅಂಡ್ ಏನೇನ್ ಲೀಕ್ ಆಗಿದೆ ಅಂತಾನು ಗೊತ್ತಾಗುತ್ತೆ. ಸ್ನೇಹಿತರೆ, ಅಕಸ್ಮಾತ್ ನೀವು ಚೆಕ್ ಮಾಡಿದಾಗ ನಿಮ್ ಪಾಸ್ವರ್ಡ್ ಕೂಡ ಇದೇ ರೀತಿ ಲೀಕ್ ಆಗಿದ್ರೆ ಆ ವೆಬ್ಸೈಟ್ ಅವ್ರ ಅಕೌಂಟ್ ನ ಪಾಸ್ವರ್ಡ್ ನ ಕೂಡಲೇ ಚೇಂಜ್ ಮಾಡ್ಕೊಳ್ಳಿ. ಇಷ್ಟೆಲ್ಲಾ ನೋಡಿದ್ಮೇಲೂ ನಿಮ್ ತಲೆಯಲ್ಲಿ ಇನ್ನೇನಾದ್ರೂ ಡೌಟ್ಸ್ ಕಾಡ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸ್ಮಾರ್ಟ್ ಫೋನ್ ನ ಸರಿಯಾಗಿ ಯೂಸ್ ಮಾಡೋಕೆ ಬರ್ದಿರೋ ಅಂತ ನಿಮ್ಮ ಎಲ್ಡರ್ಸ್ಗೆ ಅವ್ರ ಅಜ್ಜ ಅಜ್ಜಿಗೆ ಈ ವಿಡಿಯೋನ ಶೇರ್ ಮಾಡಿ.